ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಕಳೆದ ಒಂದು ವಾರದಿಂದ ಕಂಪ್ಲೀಟ್ ಆಗಿ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಯುದ್ಧ ಸಂದಿಗ್ಧ ಪರಿಸ್ಥಿತಿ ಹಾಗೆ ಕಾಶ್ಮೀರದಲ್ಲಿ ಆಗ್ತಾ ಇದ್ದಂತಹ ಪಾಕಿಸ್ತಾನದ ದಾಳಿ, ಇದರ ಇನ್ ಡಿಟೇಲ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಇವತ್ತು ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖ ವಿದ್ಯಮಾನಗಳಿವೆ. ನೋ ಡೌಟ್ ಪಾಕಿಸ್ತಾನ ಹಾಗೆ ಭಾರತಕ್ಕೆ ಸಂಬಂಧಪಟ್ಟ ಸುದ್ದಿಯೂ ಇರುತ್ತೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂತ ಕೆಲವೊಂದಷ್ಟು ಮೇಜರ್ ಡೆವಲಪ್ಮೆಂಟ್ಸ್, ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನು. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಂಬಂಧ ಸುಧಾರಣೆಗೆ ಪಾಕಿಸ್ತಾನ ಸರ್ಕಸ್, ಬಿಎಸ್ಎಫ್ ಕಾನ್ಸ್ಟೇಬಲ್ ಕೊನೆಗೂ ರಿಲೀಸ್, ಪಿಕೆ ಶಾ ಬಿಡುಗಡೆಯಿಂದ ಕುಟುಂಬ ಫುಲ್ ಖುಷ್. ಕಿರಾನಾ ಹಿಲ್ಸ್ ಮೇಲೆ ಭಾರತದ ಅಟ್ಯಾಕ್, ರೇಡಿಯೇಷನ್ ಭೀತಿಗೆ ಬಿದ್ದ ಪಾಪಿ ಪಾಕ್, ಜಿನ್ನಾ ಲ್ಯಾಂಡ್ ಸೇನಾ ಮುಖ್ಯಸ್ಥ ಇನ್ನು ಬಂಕರ್ನಲ್ಲೇ ಲಾಕ್. ಸತ್ತ ಭಯೋತ್ಪಾದಕರ ಮೇಲೆ ಪಾಕಿಗೆ ಮಮಕಾರ, ಎಲ್ಲ ಉಗ್ರರಿಗೂ ತಲಾ 1 ಕೋಟಿ ಪರಿಹಾರ, ಅಜರ್ ಜೋಳಿಗೆಗೆ 14 ಕೋಟಿ ನೀಡೋಕೆ ನಿರ್ಧಾರ. ಇಂದಿಗೆ ಬಿಬಿಎಂಪಿ ಅಂತ್ಯ, ನಾಳೆಯಿಂದ ಗ್ರೇಟರ್ ಬೆಂಗಳೂರಿನದ್ದೇ ಪಾರುಪತ್ಯ, ಮುಖ್ಯಮಂತ್ರಿಯೇ ಅಧ್ಯಕ್ಷ, ಉಪಮುಖ್ಯಮಂತ್ರಿಯೇ ಉಪಾಧ್ಯಕ್ಷ. ಮೇ 20ಕ್ಕೆ ಸಿದ್ದು ಸರ್ಕಾರಕ್ಕೆ 2 ವರ್ಷ, ಹಗರಣಗಳ ಮಧ್ಯೆ ಸಿಕ್ಕಿದ್ದು ಸ್ವಲ್ಪ ಹರ್ಷ, ಸಾಧನೆ ಶೂನ್ಯ ಅಂತ ಬಿಜೆಪಿ ಜೆಡಿಎಸ್ ಆಕ್ರೋಶ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, ಭಾರತ ಪ್ರತಿ ದಾಳಿಗೆ ಇನ್ನೂ ಸಿದ್ಧತೆಯನ್ನ ಮಾಡಿಕೊಳ್ತಾ ಇತ್ತು. ಆಗ ಪಾಕಿಸ್ತಾನದ ಗಡಿಯೊಳಗೆ ಬೈ ಮಿಸ್ಟೇಕ್ ಕಾಲಿಟ್ಟಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧನೊಬ್ಬನನ್ನ ಪಿಕೆ ಶಾ, ಪಾಕಿಸ್ತಾನ ಆತನನ್ನ ಸೆರೆ ಹಿಡಿದಿತ್ತು. ಮೋದಿ ಕೇವಲ ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಪಾಕಿಸ್ತಾನದ ಉಗ್ರವಾದಿಗಳನ್ನ ಪೋಷಿಸುವ ಸರ್ಕಾರಕ್ಕೆ, ಸೇನಾಪಡೆಗೆ ವಾರ್ನಿಂಗ್ ಕೊಟ್ಟದ್ದು ಮಾತ್ರವಲ್ಲ, ಭಾರತದ ತಂಟೆಗೆ ಬಂದ್ರೆ ಭಾರತದ ಒಬ್ಬ ಪ್ರಜೆಗೆ ಸಂಕಷ್ಟ ಆದರೂ ಕೂಡ ಇನ್ನು ಮುಂದೆ ಸರಿ ಇರೋದಿಲ್ಲ ಅನ್ನೋ ಖಡಕ್ ವಾರ್ನಿಂಗ್ ಕೊಟ್ಟು, ಇದಕ್ಕೆ ಪಾಕಿಸ್ತಾನ ಅಕ್ಷರಶಃ ನಡುಗಿದಂತೆ ಕಾಣ್ತಾ ಇದೆ. ಕದನ ವಿರಾಮ ಘೋಷಣೆ ಬಗ್ಗೆ ಕೂಡ ಪಾಕಿಸ್ತಾನ ಬೇಡ್ಕೊಂಡಿದೆ. ಆದರೆ ಭಾರತ ಇಲ್ಲೂ ಕೂಡ ಕ್ಲಿಯರ್ ಕಟ್ ಸಂದೇಶ ರವಾನೆ ಮಾಡಿದೆ. ಈ ಕದನ ವಿರಾಮ ಅನ್ನೋದು ಅಲ್ಪ ವಿರಾಮ ಅಷ್ಟೇ, ಮತ್ತೆ ಖ್ಯಾತೆ ತೆಗೆದ್ರೆ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಮೋದಿ ಖಡಕ್ ಎಚ್ಚರಿಕೆ ನೀಡಿದೆ. ಬಹುಶಃ ಆ ಮಾತು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಇಷ್ಟು ದಿನ ಪಾಕಿಸ್ತಾನ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಬಿಎಸ್ಎಫ್ ಯೋಧನನ್ನ ಕಡೆಗೂ ಬಿಡುಗಡೆ ಮಾಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮೋ ವಾರ್ನಿಂಗ್ಗೆ ಪತರುಗುಟ್ಟಿದ ಪಾಕ್, ವಶಕ್ಕೆ ಪಡೆದಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. ಪಾಕಿಸ್ತಾನವು ಈ ತಿಂಗಳ ಆರಂಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಅನ್ನ ಬಿಡುಗಡೆ ಮಾಡಿದೆ. ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದ ಪೂರ್ಣಂ ಕುಮಾರ್ ಶಾರನ್ನ ಇಂದು ಬೆಳಗ್ಗೆ 10:30ರ ಸುಮಾರಿಗೆ ಅಮೃತ್ಸರದ ಅಟಾರಿಯ ಜಂಟಿ ಚೆಕ್ಪೋಸ್ಟ್ನಲ್ಲಿ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಪೂರ್ಣಂ ಕುಮಾರ್ ವಶಕ್ಕೆ ಪಡೆದಿದ್ದೇಕೆ ಪಾಕ್?
ಏಪ್ರಿಲ್ 23, 2025ರಂದು ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಮಾಮ್ಡೋಟ್ ಸೆಕ್ಟರ್ನಲ್ಲಿ ಬಿಎಸ್ಎಫ್ನ 182ನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಗಡಿ ಸಮೀಪದ ರೈತರಿಗೆ ರಕ್ಷಣೆ ನೀಡೋ ಕಿಸಾನ್ ಗಾರ್ಡ್ ಕರ್ತವ್ಯದಲ್ಲಿದ್ದಾಗ ಮಿಸ್ ಆಗಿ ಪಾಕಿಸ್ತಾನದ ಗಡಿಗೆ ದಾಟಿದ್ರು. ಆದ್ದರಿಂದ ಪೂರ್ಣಂರನ್ನ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು. ರವರ ಗರ್ಭಿಣಿ ಪತ್ನಿ ರಜನಿ ಪಂಜಾಬ್ಗೆ ತೆರಳಿ ಬಿಎಸ್ಎಫ್ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಪತಿಯ ಬಿಡುಗಡೆಗೆ ಒತ್ತಾಯಿಸಿದ್ರು. ಪಿಕೆ ಶಾ 30 ಗಂಟೆಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ರು. ಭಾರತ ಪಾಕ್ ಗಡಿ ಸಂಘರ್ಷ ನಡೆದು ಕದನ ವಿರಾಮದ ಬಳಿಕ ಪಾಕಿಸ್ತಾನ ಭಾರತದ ಷರತ್ತುಗಳಿಗೆ ಒಪ್ಪಿಕೊಂಡಿದೆ. ಹೀಗಾಗಿ ಅಟ್ಟಾರಿ ವಾಘಾ ಗಡಿ ಮೂಲಕ ಯೋಧ ಪಿಕೆ ಶಾರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे। तो आज तो बहुत ही खुशी हुई। सुबह में ही फोन आया था सीओ साहब का वहाँ से कि देखिए वो पीके साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है। ಯೋಧ ಪಿಕೆ ಶಾರನ್ನ ಪ್ರೋಟೋಕಾಲ್ ಪ್ರಕಾರ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ. 10 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿದ್ದ ಪಿಕೆ ಶಾ ಸದ್ಯ ಸೇನಾ ಕಣ್ಗಾವಲಿನಲ್ಲಿದ್ದಾರೆ. ಭಾರತೀಯ ಯೋಧ ವೈರಿ ರಾಷ್ಟ್ರದಿಂದ ಸುರಕ್ಷಿತವಾಗಿ ಬಿಡುಗಡೆಯಾಗಿರೋದೇ ಹೆಮ್ಮೆಯ ವಿಚಾರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಮುಖವಾಗಿ ಆಕಾಶ ತೀರ್ ಬಗ್ಗೆ ನಿಮಗೆ ಹೇಳಲೇಬೇಕು. ಆ ಆಕಾಶ ತೀರ್ ಬೆಂಗಳೂರಿನ ಬ್ರಹ್ಮಾಸ್ತ್ರ. BL ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಈ ಆಕಾಶ ತೀರ್ನ ವಿಶೇಷತೆ ಏನಂತ ನೋಡ್ತಾ ಹೋಗೋದಾದ್ರೆ, ಹೆಚ್ಚಿನ ಜನಕ್ಕೆ ಇದ್ರ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ. ಪ್ರಮುಖವಾಗಿ ಇದು ಏನು ಅಂತೇಳಿ ನಾವು ಅದನ್ನ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಬನ್ನಿ. ನೋಡಿ, ಇದರ ಮುಂದೆ ಅಮೆರಿಕ ಜೊತೆಗೆ ಚೀನಾ ಯಾವುದೇ ಶಸ್ತ್ರಾಸ್ತ್ರಗಳು ಕೂಡ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಜಗತ್ತಿನಾದ್ಯಂತ ಸುದ್ದಿಗಳು ಹರಿದಾಡ್ತಾ ಇದೆ. ದೊಡ್ಡಣ್ಣಗಳು ಕೂಡ ಗೊತ್ತಾಗಿದೆ ಈ ಭಾರತದ ಆಕಾಶ ತೀರ್ ಬಗ್ಗೆ ಏನು ಅನ್ನೋದನ್ನ. ನೋಡಿ, ಇದು ಮಿಸೈಲ್ ಹಾರಿಸಲ್ಲ, ಬುಲೆಟ್ ಅನ್ನ ಹೊಡೆಯೋದಿಲ್ಲ, ಇದು ಶಸ್ತ್ರಾಸ್ತ್ರ ಕೂಡ ಅಲ್ವೇ ಅಲ್ಲ. ಇದೊಂದು ಸ್ಮಾರ್ಟ್ ಡಿಜಿಟಲ್ ಸಿಸ್ಟಮ್ ಅಷ್ಟೇ. ಇದೊಂದು ಸ್ಮಾರ್ಟ್ ಡಿಜಿಟಲ್ ಸಿಸ್ಟಮ್ ಅಷ್ಟೇ. ಭೂಮಿಯಿಂದ ಆಕಾಶಕ್ಕೆ ಹಾರುವಂತ ಮಿಸೈಲ್ಗಳಾಗಿರ್ಬೋದು, ಜೊತೆಗೆ ಆಂಟಿ ಏರ್ಕ್ರಾಫ್ಟ್ ಗನ್ಗಳು, ಉದಾಹರಣೆಗೆ ಹೇಳ್ತಾ ಇರೋದು L-70 ಶಿಲ್ಕ ಅಂತ ಕರೀತಾರೆ, ಅದು ಮಿಸೈಲ್ಗಳು ಮತ್ತೆ ಗನ್ಗಳನ್ನ ಕೂಡ ಭೂಮಿಯಿಂದಲೇ ಇದು ನಿಯಂತ್ರಣವನ್ನ ಮಾಡುತ್ತೆ, ಕಂಟ್ರೋಲ್ ಅನ್ನ ಮಾಡುತ್ತೆ. ರೆಡಾರ್ ಸೆನ್ಸಾರ್ನಿಂದ ಕೂಡ ಎದುರಾಳಿ ನಡೆಯ ಮೇಲೆ ಸಂಪೂರ್ಣವಾಗಿ ಕಣ್ಗಾವಲನ್ನ ಇಟ್ಟಿರುತ್ತೆ, ಒಂದು ಕಣ್ಣನ್ನ ಇಟ್ಟಿರುತ್ತೆ. ಇದು 3D ಟ್ಯಾಕ್ಟಿಕಲ್ ರೆಡಾರ್ನಿಂದ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಖಚಿತವಾದಂತಹ ಮಾಹಿತಿಯನ್ನು ಇದು ತಕ್ಷಣಕ್ಕೆ ರವಾನೆ ಮಾಡುತ್ತೆ. ಭೂಸೇನೆ, ನೌಕಾಸೇನೆ, ವಾಯುಸೇನೆಗೆ ಇದು ತಕ್ಷಣಕ್ಕೆ ಮಾಹಿತಿಯನ್ನ ಕೊಡುತ್ತೆ. ನಿಮಿಷಕ್ಕೆ 18 ಕಿಲೋಮೀಟರ್ ವೇಗದಲ್ಲಿ ಬರುವಂತಹ ಮಿಸೈಲ್ಗಳನ್ನ ಪತ್ತೆ ಹಚ್ಚುತ್ತೆ. ಮೊನ್ನೆ ಡ್ರೋನ್ಗಳನ್ನ ಹಾರಿ ಬಿಡುವಂತ ಕೆಲಸವನ್ನ ಮಾಡುತ್ತೆ. ಡ್ರೋನ್ಗಳ ಮೂಲಕ ದಾಳಿನ ಮಾಡುವ ಕೆಲಸಗಳಾಯ್ತಲ್ಲ, ಆ ಡ್ರೋನ್ಗಳನ್ನ ಪತ್ತೆ ಹಚ್ಚಿದೆ ಈ ಒಂದು ಸಿಸ್ಟಮ್. ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಫೋಟೋಗಳನ್ನ ಕೂಡ ತೆಗೆಯುತ್ತಿದ್ದು. ಆಕಾಶ್ ತೀರ್ ಸಂಪೂರ್ಣವಾಗಿ ಸ್ವಯಂ ಚಾಲಿತ ವ್ಯವಸ್ಥೆ ಆಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಮನೆ ಮುಂದೊಂದು CCTV ವಿತ್ ಆಡಿಯೋ ನಿಮ್ಗೇನಾದ್ರೂ ಸೌಲಭ್ಯ ಇದ್ರೆ ಹೇಗಿರುತ್ತೆ, ಮನೆ ಸುತ್ತಮುತ್ತ ಯಾರು ಬರ್ತಾ ಇದ್ದಾರೆ, ಯಾವ ರೀತಿ ಚಲನವಲನ ಇದೆ, ಅದೆಲ್ಲವನ್ನ ನೀವು ಕೂತು ಮಾನಿಟರ್ ಮಾಡಬಹುದು. ಹಾಗೆ ನಾನು ಬಹಳ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಹಾಗೆ ವರ್ಕ್ ಆಗುತ್ತೆ ನಮ್ಮ ಆಕಾಶ್ ತೀರ್. ಎಷ್ಟೇ ದೂರದಿಂದ ಶತ್ರು ರಾಷ್ಟ್ರದಿಂದ ಮಿಸೈಲ್ಗಳು ಹಾಗೆ ಬುಲೆಟ್ಗಳು ಇದೆಲ್ಲವೂ ಕೂಡ ಹರಿದು ಬರ್ತಾ ಇದ್ರು ಕೂಡ ಡ್ರೋನ್ಗಳು ಯಾವುದರ ಮೂಲಕ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು, ತಕ್ಷಣಕ್ಕೆ ಅದನ್ನ ಗ್ರಾಸ್ಪ್ ಮಾಡುತ್ತೆ, ಟ್ರ್ಯಾಕ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ಇಲ್ಲಿಗೆ ಮುಗಿಯೋದಿಲ್ಲ ಕೆಲಸ, ಅಲರ್ಟ್ ಕೂಡ ಮಾಡುತ್ತೆ. ಆಕಾಶ್ ತೀರ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ನೋಡು, ಈ ಡೈರೆಕ್ಷನ್ ಇಂದ ಎಕ್ಸಾಕ್ಟ್ಲಿ ಈ ಡೈರೆಕ್ಷನ್ ನಿಂದ ಇದೇ ಜಾಗದಿಂದ ಲಾಂಚ್ ಆಗಿದೆ ಡ್ರೋನ್ ಅಥವಾ ಮಿಸೈಲ್,
ಇಷ್ಟೇ ಸ್ಪೀಡ್ ನಲ್ಲಿ ಬರ್ತಾ ಇದೆ, ಈ ದಿಕ್ಕಿಗೆ ಅಟ್ಯಾಕ್ ಮಾಡೋ ಟಾರ್ಗೆಟ್ ಅನ್ನ ಹೊಂದಿದೆ ಅಂತ ಹೇಳಿ ಅಲ್ಲಿಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಆಗುತ್ತೆ, ಬರ್ತಾ ಇರುವ ಡ್ರೋನ್, ಕ್ಷಿಪಣಿ ಇತ್ಯಾದಿಯನ್ನ ಹೊಡೆದಾಕತ್ತೆ. ಒಂದು ಪುಟ್ಟ ಕಂಪ್ಯಾರಿಸನ್ ಕೂಡ ಮಾಡ್ಬಿಡೋಣ. ಪಾಕಿಸ್ತಾನದ ಕಡೆಯಿಂದ ಬಂದಂತಹ ಮಿಸೈಲ್ಗಳು, ಡ್ರೋನ್ಗಳ ಮುಂದೆ ನಮ್ಮ ಆಕಾಶ್ ತೀರ್ ಹೆಂಗ್ ವರ್ಕ್ ಮಾಡ್ತು ಅಂತ ಹೇಳಿ. ಮೇ 8 ಹಾಗೆ 9 ರಾತ್ರಿ ಪಾಕಿಸ್ತಾನದಿಂದ ನಿಮಗೂ ಗೊತ್ತಿರೋ ಹಾಗೆ ಡ್ರೋನ್ಗಳನ್ನ ಹಾರ್ಬಿಡ್ಲಾಯ್ತು. 400, 300, 500 ಡ್ರೋನ್ಗಳನ್ನ ಹಾರ್ಬಿಡ್ಲಾಯ್ತು. ಅದಾದ ನಂತರದ ಕ್ಷಿಪಣಿಗಳು, ಚೈನಾ ಮೇಡ್ ಮಿಸೈಲ್ಗಳನ್ನ ಹರಿಬಿಡ್ಲಾಗಿತ್ತು. ಇದೆಲ್ಲವನ್ನ ಪತ್ತೆ ಹಚ್ಚಿದ್ದು ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಆಕಾಶ್ ತೀರ್. ಈ ಡ್ರೋನ್ಗಳನ್ನ ಎಲ್ಲಿಂದ ಎಕ್ಸಾಕ್ಟ್ಲಿ ನಾವು ಆ ದಿನವೇ ನಿಮಗೆ ನೆನಪಿರಬಹುದು, ಇದೇ ವಾಲ್ ನಲ್ಲಿ, ಇದೇ ಒಂದು ಜಾಗದಲ್ಲಿ ನಾವು ಮ್ಯಾಪ್ ಸಮೇತ ತೋರಿಸಿದ್ವಿ. ಸರ್ಗೋದಾ ಅನ್ನೋ ಜಾಗ, ಅಲ್ಲಿಂದಲೇ ಡೈರೆಕ್ಟ್ ಆಗಿ ಕಾಶ್ಮೀರವನ್ನ ಗುರಿ ಮಾಡಿ ಏನು ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಬಿಡ್ಲಾಗ್ತಾ ಇದೆ ಅಂತ ಹೇಳಿ ಇಷ್ಟು ಕರಾರುವಕ್ಕಾಗಿ ಮಾಹಿತಿ ಕೊಟ್ಟದ್ದು ಇದೇ ಆಕಾಶ್ ತೀರ್. ಇದರ ಜೊತೆಗೆ ಕೇವಲ ಮಾಹಿತಿ ಕೊಡೋದು ಮಾತ್ರವಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲರ್ಟ್ ಮಾಡುತ್ತೆ. ಇಷ್ಟೇ ಡ್ರೋನ್ಗಳು ಬರ್ತಾ ಇದೆ ಇದೇ ಸ್ಪೀಡ್ ನಲ್ಲಿ, ಇದೇ ದಿಕ್ಕಿನಿಂದ ಅಂತ ಹೇಳಿ. ಹೀಗಾಗಿ ಎಲ್ಲಾ ಡ್ರೋನ್ ಹಾಗೆ ಮಿಸೈಲ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಹಾಕ್ಲಿಕ್ಕೆ ಸಹಾಯ ಆಯಿತು. ಏರ್ ಬೇಸ್ ಹಾಗೆ ನಗರಗಳು ಸೇಫ್ ಆಗೋಕೆ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಪಾಕಿಸ್ತಾನ ಜಮ್ಮು ಕಾಶ್ಮೀರವನ್ನ ಟಾರ್ಗೆಟ್ ಮಾಡ್ತು, ಪಂಜಾಬನ್ನ ಗುರಿ ಮಾಡ್ತು, ರಾಜಸ್ಥಾನವನ್ನ ಗುರಿ ಮಾಡ್ತು, ಗುಜರಾತ್ ಅನ್ನ ಗುರಿ ಮಾಡ್ತು. ಎಲ್ಲಾ ರಾಜ್ಯಗಳಲ್ಲಿರ್ತಕ್ಕಂಥ ನಗರಗಳು ಸೇಫ್ ಆಗ್ಲಿಕ್ಕೆ ನಮ್ಮ ಹೆಮ್ಮೆಯ ಆಕಾಶ್ ತೀರ್ ಕಾರಣ. ವೀಕ್ಷಕರೇ, ನಿಮ್ಗೊಂದು ಡೌಟ್ ಇರ್ಬೋದು, ಇದು ಆಕಾಶ್ ತೀರ್ ಇಷ್ಟೊಂದು ಫೇಮಸ್ ಆಗ್ತಿದೆಯಲ್ಲ, ಇದ್ರ ಬೆಲೆ ಎಷ್ಟಿರ್ಬೋದು ಅಂತೇಳಿ. ಅದನ್ನ ನಾವು ನಿಮಗೆ ಸಿಂಪಲ್ ಆಗಿ ಹೇಳ್ತೀವಿ. ಎಷ್ಟು ಆಕಾಶ್ ತೀರ್ ಸಿಸ್ಟಮ್ಗಳನ್ನ ಇಲ್ಲಿವರೆಗೂ ಕೂಡ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡಲಾಗಿದೆ, ಇದರ ಬೆಲೆ ಎಷ್ಟು ಅಂತೇಳಿ ನೋಡಿ. ಆತ್ಮ ನಿರ್ಭರ್ ಭಾರತದ ಅಡಿಯಲ್ಲಿ BEL ಇದನ್ನ ಅಭಿವೃದ್ಧಿಪಡಿಸಿತು. ಇದಕ್ಕೆ 455 ಆಕಾಶ್ ತೀರ್ ಯೂನಿಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು. ಆ ಒಪ್ಪಂದ ಮಾಡಿಕೊಂಡಿದ್ದು ಯಾವಾಗ ಗೊತ್ತಾ? 2023ರಲ್ಲಿ 1982 ಕೋಟಿ ರೂಪಾಯಿ ಒಪ್ಪಂದಕ್ಕೆ 2023 ಮಾರ್ಚ್ ಅಲ್ಲಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಯಿತು. ಅದಾದ ಬಳಿಕ ಈ ಒಂದು ಅಭಿವೃದ್ಧಿ ಪಡಿಸುವಂತ ಕೆಲಸ ಆರಂಭ ಆಗುತ್ತೆ ಒಂದೇ ವರ್ಷದಲ್ಲಿ. ವೀಕ್ಷಕರೇ, ಒಂದೇ ವರ್ಷದಲ್ಲಿ ಅಂದ್ರೆ 2024 ನವೆಂಬರ್ ತಿಂಗಳಷ್ಟೊತ್ತಿಗೆ 107 ಯೂನಿಟ್ ರೆಡಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದನ್ನು ಇಮಿಡಿಯೇಟ್ ಅದನ್ನ ಸೇನೆಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟೇ ಅಲ್ಲ, ಇನ್ನು 348 ಯೂನಿಟ್ಗಳು ಅಭಿವೃದ್ಧಿ ಆಗ್ತಾ ಇದೆ. ಅದೆಲ್ಲವೂ ಯಾವಾಗ ಸೇರುತ್ತೆ ಅಂದ್ರೆ ಸೇನೆಗೆ ಮಾರ್ಚ್ ತಿಂಗಳು 2027ಕ್ಕೆ ಇದೆಲ್ಲವೂ ಕೂಡ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಅಲ್ಲಿಗೆ ನಮ್ಮ ಭಾರತದ ವಾಯುಪಡೆ ಮತ್ತಷ್ಟು ಸಶಕ್ತವಾಗ್ತಾ ಇದೆ. ಇದರ ಜೊತೆಯಲ್ಲಿ ಕಳೆದ 3-4 ದಿನದಿಂದ ಇಂಟರ್ನೆಟ್ನಲ್ಲಿ ಭಾರೀ ಕೋಲಾಹಲಕ್ಕೆ, ಚರ್ಚೆಗೆ ಕಾರಣವಾಗಿರುವ ಪಾಕಿಸ್ತಾನದ ಒಂದು ಜಾಗ ಅಂದ್ರೆ ಕಿರಾಣ ಹಿಲ್ಸ್. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಅನ್ನೋದಕ್ಕೆ ಈ ಕಿರಾಣ ಹಿಲ್ಸ್ ಕೂಡ ಪ್ರಮುಖ ಕಾರಣ. ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸಗೊಳಿಸಿತು ಭಾರತ. ಇಷ್ಟು ಮಾತ್ರ ಅಲ್ಲ, ಭಾರತದ ರಣಭೀಕರ ದಾಳಿಗೆ ಪಾಕಿಸ್ತಾನ ಸೇನೆ ತತ್ತರಿಸಿದ್ದು ಮಾತ್ರವಲ್ಲ, ಇದೇ ದಾಳಿ ಸಂದರ್ಭದಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹದ ಘಟಕ, ಇದೇ ಕಿರಾಣ ಹಿಲ್ಸ್ ನಲ್ಲಿ ಇರತಕ್ಕಂತ ಘಟಕಕ್ಕೆ ಹಾನಿ ಆಯಿತು ಅನ್ನೋ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋದು, ಕೇವಲ ಭಾರತ ಅಥವಾ ಪಾಕಿಸ್ತಾನದ ಒಳಗಲ್ಲ. ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸೋರಿಕೆಯಿಂದಾಗಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಆಗಿದೆಯಾ ಅನ್ನೋ ಅನುಮಾನ. ಎಲ್ಲ ಅನುಮಾನಗಳಿಗೂ ಉತ್ತರ ಈ ವರದಿಯಲ್ಲಿ. ಪಾಕಿಸ್ತಾನ ಅಣ್ವಸ್ತ್ರ ಗೋದಾಮು ಧ್ವಂಸ, ಪರಮಾಣು ವಿಕಿರಣ ಸೋರಿಕೆ ಆಗ್ತಿದ್ಯಾ? ಪಹಲ್ಗಾಮ್ ನರಮೇಧದ ಪ್ರತೀಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಮೇ 7ರಂದು ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿ ಹುಟ್ಟಡಗಿಸಿತ್ತು. ಇದೀಗ ಭಾರತ ಪ್ರತಿದಾಳಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಸೋರಿಕೆಯಾಗ್ತಿದೆಯಾ ಎಂಬ ಅನುಮಾನ ಇದ್ದಿದೆ. ಹೌದು, ಪಾಕ್ ಪಂಜಾಬ್ ಪ್ರಾಂತ್ಯದ ಸರ್ಗೋದಾ ವಾಯುನೆಲೆ ಮೇಲೆ ಭಾರತ ದಾಳಿ ನಡೆಸಿತ್ತು. ಈ ವಾಯುನೆಲೆ ಕಿರಾನ ಬೆಟ್ಟದೊಂದಿಗೆ ಸಂಪರ್ಕ ಹೊಂದಿದೆ. ಕಿರಾನ ಬೆಟ್ಟದ ಕೆಳಗಡೆ ಇರುವ ಅಣ್ವಸ್ತ್ರ ಗೋದಾಮಿನಿಂದ ವಿಕಿರಣ ಸೋರಿಕೆಯಾಗುತ್ತಿದೆ ಎಂಬ ವದಂತಿ ಎದ್ದಿದೆ.
ಸರ್ಗೋದಾ ವಾಯುನೆಲೆಯಿಂದ ರಸ್ತೆಯ ಮೂಲಕ ಕೇವಲ 20 ಕಿಲೋಮೀಟರ್ ಮತ್ತು ಕುಶಾಪ್ ಪರಮಾಣು ಸ್ಥಾವರದಿಂದ 75 ಕಿಲೋಮೀಟರ್ ದೂರದಲ್ಲಿ ಕಿರಾನ ಬೆಟ್ಟ ಇದೆ. ಸುಮಾರು 68 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿರುವ ಮತ್ತು 39 ಕಿಲೋಮೀಟರ್ ಪರಿಧಿಯಿಂದ ಸುತ್ತುವರಿದಿರುವ ಕಿರಾನ ಬೆಟ್ಟಗಳು ಬಹುಪದರದ ರಕ್ಷಣಾ ವ್ಯವಸ್ಥೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಇದರ ಒಳಗಡೆ ಕನಿಷ್ಠ 10 ಭೂಗತ ಸುರಂಗ ಇದೆ ಎನ್ನಲಾಗುತ್ತಿದೆ. ಕದನ ವಿರಾಮಕ್ಕೆ ಕಿರಾನ ಬೆಟ್ಟ ಕಾರಣ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತೀವ್ರ ಸಂಘರ್ಷ ನಡೆಯುತ್ತಿದ್ದಾಗ ದಿಢೀರ್ ಕದನ ವಿರಾಮ ಘೋಷಣೆಯಾಗಿದ್ದಕ್ಕೆ ಕಾರಣ ಕಿರಾನ ಬೆಟ್ಟದ ಮೇಲಿನ ದಾಳಿ ಎನ್ನಲಾಗಿದೆ. ಭಾರತೀಯ ಸೇನಾಪಡೆ ಮೇ 9 ಮತ್ತು 10ರ ರಾತ್ರಿ ಪಾಕಿಸ್ತಾನದ ಮೇಲೆ ಪ್ರಬಲವಾಗಿ ದಾಳಿ ನಡೆಸಿತ್ತು. ಅದರಲ್ಲೂ ವಾಯುಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು. ಸೇನಾ ನೆಲೆಗಳ ಜೊತೆಯಲ್ಲಿ ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಕ್ಷಿಪಣಿ ಹಾಕಿದೆ. ಈ ಪೈಕಿ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಣ ಸ್ಥಳ ಕಿರಾನ ಬೆಟ್ಟದ ಮೇಲೆಯೇ ದಾಳಿ ನಡೆಸಿದೆ ಎಂದು ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಕಿರಾನ ಬೆಟ್ಟದ ಮೇಲಿನ ದಾಳಿ ಬಗ್ಗೆ ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ. ನಮ್ಮ ಗುರಿ ಉಗ್ರ ನೆಲೆಗಳು ಮಾತ್ರ ಆಗಿತ್ತು, ಅವುಗಳನ್ನು ಹೊಡೆದುರುಳಿಸಿದ್ದೇವೆ, ನಾವು ದಾಳಿ ಮಾಡಿಲ್ಲ ಎಂದು ಸೇನೆ ಸ್ಪಷ್ಟಪಡಿಸಿದೆ. ಪರಮಾಣು ವಿಕಿರಣ ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಿಗಳಿಗೆ ವಾಂತಿ, ತಲೆನೋವು ಮುಂತಾದ ಲಕ್ಷಣಗಳು ಕಂಡುಬಂದಿವೆ ಎನ್ನಲಾಗಿದೆ. ಸದ್ಯ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಲಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವಾಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಒಂದು ರೀತಿಯಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಪಾಕ್ ಅಣ್ವಸ್ತ್ರ ಧ್ವಂಸ ಆಗಿದೆ, ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಪಾಕ್ ಅಣ್ವಸ್ತ್ರ ಧ್ವಂಸ ಆಯ್ತಾ, ಅಥವಾ ಪಾಕಿಸ್ತಾನ ಸುಖ ಸುಮ್ಮನೆ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ಕೊಂಡು ಬರ್ತಾ ಇದೆಯಾ? ನೋಡಿ, ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಈ ವಿಚಾರವಾಗಿ. ಮೊನ್ನೆ ನಡೆದಂತಹ DGMO ನಡೆಸಿದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏರ್ ಮಾರ್ಷಲ್ AK ಭಾರತಿ ಅವರು ಈ ಒಂದು ಪ್ರಶ್ನೆಯನ್ನ ಮಾಡಿದಾಗ ಉತ್ತರವನ್ನ ಕೊಡ್ತಾರೆ, ಇಲ್ಲ, ನಾವು ಆ ತರದ್ದು ಯಾವುದೇ ರೀತಿಯಾದಂತಹ ಪರಮಾಣು ತಾಣವನ್ನ ಗುರಿಯಾಗಿಸಿಕೊಂಡು ನಾವು ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ಸುದ್ದಿಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಪರಮಾಣು ತಾಣದವರೆಗೆ ಭಾರತದ ಮಿಸೈಲ್ ಎಂಟ್ರಿ ಕೊಟ್ಟಿದೆ ಅನ್ನೋದು. ಪಾಕ್ನ ಕಿರಾನ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಕಣಗಳು ಈಗ ಪತ್ತೆ ಆಗ್ತಾ ಇದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ. ಸರ್ಗೋದಾ ಏರ್ಬೇಸ್ ನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪರಮಾಣು ತಾಣ. ನೋಡಿ, ಇಲ್ಲಿ ಸುರಂಗವನ್ನ, ಬಂಕರ್ಗಳನ್ನ ಪಾಕಿಸ್ತಾನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ನಿನ್ನೆಯಿಂದ ಅಲ್ಲ ವೀಕ್ಷಕರೇ, ಇವತ್ತು ನಿನ್ನೆಯಿಂದ ಅಲ್ಲ, 1980ರಿಂದಲೇ ಪಾಕಿಸ್ತಾನ ಈ ಒಂದು ಜಾಗದಲ್ಲಿ ಬಂಕರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ, ಸುರಂಗಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಇಸ್ರೇಲ್ ಹಾಗೂ ಗಾಜಾ ನಡುವೆ ವಾರ ಆದಾಗ ಗಾಜಾದಲ್ಲಿ 40 ವರ್ಷಗಳ ಹಿಂದಿನಿಂದ ಅಲ್ಲಿ ನಿರ್ಮಾಣ ಮಾಡಿದಂತ ಒಂದಷ್ಟು ಟನಲ್ಗಳು ಸಿಗ್ತಲ್ಲ, ಪತ್ತೆ ಆಯ್ತಲ್ಲ, ಅದೇ ಮಾದರಿಯಲ್ಲಿ ಇಲ್ಲಿ ಒಂದಷ್ಟು ಸುರಂಗಗಳನ್ನ 1980ರಿಂದಲೇ ಪಾಕಿಸ್ತಾನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ವಿಚಾರ. ನೋಡಿ, ಇದೇ ಒಂದು ಕಿಲಾರ ಹಿಲ್ಸ್ ಬಳಿಯಲ್ಲೇ ಪಾಕಿಸ್ತಾನ ತನ್ನ ಅಣ್ವಸ್ತ್ರ ಮತ್ತು ಪ್ರಬಲವಾದಂತ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿರೋದು. ಭಾರತ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದ ಹೆಸರಲ್ಲಿ ಪಾಕಿಸ್ತಾನದ ಸುಮಾರು 11 ಏರ್ ಬೇಸ್ ಗಳನ್ನ ಉಡೀಸ್ ಮಾಡಿದೆ. 11 ನೆಲೆಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿ, 11 ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ, ಏರ್ ಬೇಸ್ ಹಾಗೆ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿತ್ತು. ಈ ಉಡೀಸ್ ಮಾಡಿದಂತ ಸಂದರ್ಭದಲ್ಲೇ ಅಲ್ಲಿ ಪರಮಾಣು ಏನು ತಾಣ ಇತ್ತಲ್ಲ, ಆ ಜಾಗ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋ ಸುದ್ದಿಗಳು. ಈಗ ಅದರಿಂದಾಗಿ ರೇಡಿಯೇಷನ್ ಹಬ್ಬುವ ಭೀತಿ ಶುರುವಾಗಿದೆ. ಜೊತೆಗೆ ಪಾಕಿಸ್ತಾನದಲ್ಲಿ ಹಲ್ಚಲ್ ಕೂಡ ಶುರುವಾಗಿರುವಂತದ್ದು. ಇದರ ಜೊತೆಗೆ ಅಮೆರಿಕದ B-350 AMS ವಿಮಾನ ಪಾಕಿಸ್ತಾನಕ್ಕೆ ತಲುಪಿದೆ. B-350 AMS ವಿಮಾನ ಪರಮಾಣು ಎಮರ್ಜೆನ್ಸಿ ಜೆಟ್ ಅಂತ ಕರಿತೀವಿ ನಾವು. ಕಿರಾನ ಹಿಲ್ಸ್ ನಲ್ಲಿ ರೇಡಿಯೋ ಆಕ್ಟಿವ್ ಅನ್ನ ಅದು ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಣ್ವಸ್ತ್ರಗಳಲ್ಲಿ ರೇಡಿಯೋ ಆಕ್ಟಿವ್ ವಸ್ತುಗಳನ್ನ ಬಳಸ್ತಾರೆ. ಇದರರ್ಥ ಕಿರಾನ ಹಿಲ್ಸ್ ನಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು. ಮೇ 9 ಮತ್ತು 10ರಂದು ಪಾಕ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಭೂಕಂಪನ ಅಲ್ಲ, ಭೂಕಂಪ ಸಂಭವಿಸಿತ್ತು. ಪಾಕಿಸ್ತಾನದ ಈ ಕಿರಾನ ಹಿಲ್ಸ್ ನ ಭೂಮಿಯ ಮೇಲ್ಭಾಗದಿಂದ 10 ಕಿಲೋಮೀಟರ್ ಆಳದಲ್ಲಿ 4.0 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿತ್ತು. ಅಣ್ವಸ್ತ್ರ ಅಡ್ಡೆ ಮೇಲೆ ದಾಳಿ ಬೆನ್ನಲ್ಲೇ ಭೂಕಂಪ ಸಂಭವಿಸ್ತಾ? ಹಾಗಾದ್ರೆ
ಗೊತ್ತಿಲ್ಲ. ಪಾಕಿಸ್ತಾನ ಸರ್ಕಾರ ಪರಮಾಣು ಅಡ್ಡೆ ಬಗ್ಗೆ ಇಲ್ಲಿಯವರು ಕೂಡ ಮಾತಾಡ್ತಾ ಇಲ್ಲ. ಇದೇ ಭಯದಲ್ಲಿ ಕದನ ವಿರಾಮಕ್ಕೆ ಪಾಕಿಸ್ತಾನ ಕೂಡ ಬೇಡಿಕೆ ಇಟ್ಟಿದೆ ಅಂತೇಳಿ ಇವತ್ತು ಚರ್ಚೆಗಳು ಶುರುವಾಗ್ತಾ ಇದೆ. ನೋಡಬೇಕು, ಇದೊಂದು ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಹಲ್ಚಲ್ ಅಂತೂ ಸೃಷ್ಟಿ ಮಾಡಿದೆ. ಜನ ಭಯಭೀತಿಯಿಂದ ಈಗ ಪರದಾಡುವಂತಾಗಿದೆ. ತಾನೇ ಮಾಡಿಕೊಂಡಂತ ತಪ್ಪು ಈಗ ತಾನೇ ಅನುಭವಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದ ಜೊತೆಗೆ ಎರಡೇ ವಿಚಾರ ಚರ್ಚೆ. ಒಂದು ಉಗ್ರವಾದ, ಮತ್ತೊಂದು ಕಡೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ. ಹೀಗೊಂದು ಸಂದೇಶವನ್ನ ರವಾನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಈಗ ತಿಂದಿರುವ ಪೆಟ್ಟಿನಿಂದ ಹೆದರಿದ ಪಾಕಿಸ್ತಾನ ಪಾಕ್ ಆಕ್ರಮಣದಲ್ಲಿ ಇರತಕ್ಕಂತಹ ಕಾಶ್ಮೀರವನ್ನ ವಾಪಸ್ ಕೊಟ್ಬಿಡುತ್ತಾ ಭಾರತಕ್ಕೆ? ಸಾಧ್ಯನಾ ಇದು? ಇಂಥ ಪ್ರಯತ್ನಗಳು ನಿಜಕ್ಕೂ ಆಗ್ಲಿಕ್ಕೆ ಸಾಧ್ಯನಾ? 1940ರ ದಶಕದಿಂದ ಈ ಜಾಗಕ್ಕೋಸ್ಕರ ಪಾಕಿಸ್ತಾನ ತನ್ನ ವಶದಲ್ಲಿಟ್ಕೊಂಡಿರುವ ಕಾಶ್ಮೀರದ ಭಾಗಕ್ಕೋಸ್ಕರನೇ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಅನೇಕ ಬಾರಿ ಸಂಘರ್ಷಗಳಾಗೋಗ್ಬಿಟ್ಟಿದೆ. ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಈ ಆಪರೇಷನ್ ಸಿಂಧೂರದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅತಿ ದೊಡ್ಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 2 ದಿನಗಳ ಹಿಂದೆ ನಾವೇ ಮಧ್ಯಸ್ಥಿಕೆ ವಹಿಸಿದ್ವಿ. ನಾವು ಮಧ್ಯಸ್ಥಿಕೆ ವಹಿಸಿದ್ರಿಂದಲೇ 2 ದೊಡ್ಡ ರಾಷ್ಟ್ರಗಳ ನಡುವೆ ನ್ಯೂಕ್ಲಿಯರ್ ವಾರ್ ತಪ್ಪೋಯ್ತು. ಸಾವಿರಾರು ಮಂದಿಯ ಪ್ರಾಣ ಉಳಿತು. ನಾವು ಕಾಮನ್ ಸೆನ್ಸ್ ನ ಪಾಠ ಹೇಳಿದ್ದೇವೆ. ಬಿಸಿನೆಸ್ ಡೀಲ್ಗಳ ಆಫರ್ ಕೊಟ್ಟಿದ್ದೇವೆ. ಟ್ರೇಡ್ ಡೀಲ್ಗಳ ಆಸೆಗೆ ಬಿದ್ದು 2 ದೇಶಗಳು ಕಾಂಪ್ರಮೈಸ್ ಆದವು ಅಂತ ಹೇಳಿ ಬಿಲ್ಡಪ್ ಕೊಡ್ಲಿಕ್ಕೆ ಬಂದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತಕ್ಕೆ, ಪಾಕಿಸ್ತಾನಕ್ಕೆ ಸಲಹೆಯನ್ನ ನೀಡಲಿಕ್ಕೆ, ಆ 2 ದೇಶಗಳ ನಡುವೆ ಇರತಕ್ಕಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಸಿದ್ಧ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್. ಅಲ್ಲಿಗೆ ಕಾಶ್ಮೀರದ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಭಾರತ ಅಮೆರಿಕದ ಮಧ್ಯಸ್ಥಿಕೆಗೆ ಒಪ್ಪಿಗೆ ಸೂಚಿಸುತ್ತಾ? ಈ ಪ್ರಶ್ನೆಗೆ ಅತ್ಯಂತ ಸ್ಪಷ್ಟವಾದ ಉತ್ತರ ಸಾಧ್ಯವೇ ಇಲ್ಲ. ಯಾವುದೇ 3ನೇ ದೇಶ ಬಂದು ಮಧ್ಯದಲ್ಲಿ ಕೂತು ದಳ್ಳಾಳಿ ಕೆಲಸ ಮಾಡೋದು ಬೇಡ ಅಂತ ಭಾರತ ಕ್ಲಿಯರ್ ಕಟ್ ಆದ ಸಂದೇಶವನ್ನ ರವಾನೆ ಮಾಡಿದೆ. ಇಡೀ ಜಗತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿ, ನಮಗೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಮೊದಲು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಿಟ್ಟು ಕೊಡಬೇಕು. ಇದು ಭಾರತದ ಡಿಮ್ಯಾಂಡ್. ಪಾಕಿಸ್ತಾನ ಜಗತ್ತಿನಾದ್ಯಂತ ಕಾಶ್ಮೀರದ ಬಗ್ಗೆ ಮಾತನಾಡುತ್ತೆ. ಕಾಶ್ಮೀರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಬಡ್ಕೊಳ್ಳುತ್ತೆ ಪಾಕಿಸ್ತಾನ. ಆದ್ರೆ ಪಿಒಕೆಗೆ ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ಮಾತನಾಡೋದೇ ಇಲ್ಲ. ಆ ಭಾಗದಲ್ಲಿ ಇರ್ತಕ್ಕಂಥ ಜನರು ಅನುಭವಿಸ್ತಾ ಇರುವ ಮೂಲಭೂತ ಸೌಲಭ್ಯಗಳು, ಅದರ ಸಮಸ್ಯೆ, ಅದ್ರ ಬಗ್ಗೆ ಪಾಕಿಸ್ತಾನ ಮಾತನಾಡೋದೇ ಇಲ್ಲ. ಅಲ್ಲಿನ ಬದುಕು ಎಷ್ಟು ದುರ್ಬರವಾಗಿದೆ ಅದ್ರ ಬಗ್ಗೆ ಪಾಕಿಸ್ತಾನ ಮಾತನಾಡೋದೇ ಇಲ್ಲ. ಕೇವಲ ಭಾರತದಿಂದ ಸಮಸ್ಯೆ, ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತದ ಕಣ್ಣು, ವಿಕ್ಟಿಮ್ ಕಾರ್ಡ್. ಪಿಒಕೆ ವಿಚಾರದಲ್ಲೂ ಕೂಡ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಪಾಕಿಸ್ತಾನ. ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುಚಿ ನಾವು ನೋಡಿದಾಗ, ಕ್ಷಮೆ ಇರಲಿ, ತೆಗೆದು ನಾವು ನೋಡಿದಾಗ 1947ರಲ್ಲಿ ಪಿಒಕೆ ಭಾರತದ್ದೇ ಭಾಗವಾಗಿತ್ತು. ಜಮ್ಮು ಕಾಶ್ಮೀರ ರಾಜ್ಯದ ಭಾಗವಾಗಿತ್ತು. ಸದ್ಯಕ್ಕೆ ಪಾಕಿಸ್ತಾನದ ವಶದಲ್ಲಿರುವ ಗಿಲ್ಗಿಟ್ ಬಲ್ಟಿಸ್ತಾನ ಆಗಿರಬಹುದು, ಪಿಒಕೆಯ ಇತರೆ ಭಾಗ ಆಗಿರಬಹುದು. ಸ್ವಾತಂತ್ರ್ಯದ ಬಳಿಕ ಪಿಒಕೆ ಸ್ವತಂತ್ರ ದೇಶವಾಗೋಕೆ ಬಯಸ್ತು. ಪಾಕಿಸ್ತಾನದ ಜೊತೆಗೂ ಬೇಡ, ಭಾರತದ ಜೊತೆಗೂ ಬೇಡ ಅನ್ನೋ ರೀತಿಯಲ್ಲಿತ್ತು ಪರಿಸ್ಥಿತಿ. ಅಲ್ಲಿನ ರಾಜರಾದ ರಾಜ ಹರಿಸಿಂಗ್ ನಮಗೆ ಸ್ವತಂತ್ರ ದೇಶ ಬೇಕು ಅಂತ ಹೇಳೇನೆ ಬಯಸಿದ್ರು. ಆದರೆ ಅಕ್ಟೋಬರ್ 1947ರಲ್ಲಿ ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿ ಮಾಡುತ್ತೆ. ಇಡೀ ಜಮ್ಮು ಕಾಶ್ಮೀರವನ್ನ ಕಿತ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಆಗ ಮಾಡುತ್ತೆ. ಸಂಕಷ್ಟದಲ್ಲಿ ಇದ್ದ ರಾಜ ಹರಿಸಿಂಗ್ಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದೇ ಭಾರತ. ನೆನಪಿಡಿ ವೀಕ್ಷಕರೇ, ಅಲ್ಲಿನ ರಾಜರಿಗೆ ಪಾಕಿಸ್ತಾನದ ಜೊತೆಗೆ ಹೋಗ್ಲಿಕ್ಕೂ ಕೂಡ ಇಷ್ಟ ಇರಲಿಲ್ಲ. ಆದರೆ ಪಾಕಿಸ್ತಾನ ಬಲವಂತವಾಗಿ ಆ ಭೂಪ್ರದೇಶವನ್ನ ಕಿತ್ಕೊಳ್ಳೋ ಪ್ರಯತ್ನವಾಗಿ ಅಟ್ಯಾಕ್ ಮಾಡುತ್ತೆ. ಭಾರತದ ಸಹಾಯದಿಂದ ಇಡೀ ಜಮ್ಮು ಕಾಶ್ಮೀರವನ್ನ ವಶಕ್ಕೆ ಪಡೀಲಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿರೋದಿಲ್ಲ. ಭಾರತದ ವೀರ ಯೋಧರು ಪಾಕಿಸ್ತಾನಿಗಳನ್ನ ಬಡಿದು ಓಡಿಸಿದ್ರು. ಆಗ್ಲೂ ಕೂಡ ಬರೋಬ್ಬರಿ 13,000 ಕಿಲೋಮೀಟರ್ ಭೂಭಾಗ ಬಿಟ್ಟು ಕೊಡ್ಲೇ ಇಲ್ಲ ಪಾಕಿಸ್ತಾನ. ಅದೇ 13,000 ಕಿಲೋಮೀಟರ್ ಭೂಭಾಗ ಇದೀಗ ಪಾಕ್ ಆಕ್ರಮಿತ ಕಾಶ್ಮೀರ. ಅಂದಿನಿಂದ ಇಂದಿನವರೆಗೂ ಪಾಕಿಸ್ತಾನ ಕೇವಲ ನನ್ನ ವಶದಲ್ಲಿದೆ ಅಂತ ಎದೆ ಬಡ್ಕೊಳ್ತಾ ಇದೆಯೇ ಹೊರತು ಆ ಭಾಗಕ್ಕೆ ಬಿಡುಗಾಸಿನ ಒಳಿತನ್ನ ಕೂಡ ಪಾಕಿಸ್ತಾನ ಮಾಡಿ.
ಭಾರತ ಈ ಭಾಗವನ್ನ ನಮಗೆ ಬಿಟ್ಕೊಡ್ಲೇಬೇಕು ಅನ್ನೋದು ಇದೀಗ ಜಗತ್ತಿನ ಮುಂದಿಟ್ಟಿರುವ ಅತಿ ದೊಡ್ಡ ಡಿಮ್ಯಾಂಡ್. ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಎಷ್ಟೇ ಪೆಟ್ಟು ಕೊಟ್ಟರೂ ಕೂಡ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮೊನ್ನೆ ಅಷ್ಟೇ IMF ಇಂದ 8,500 ಕೋಟಿ ಸಾಲವನ್ನ ಪಡ್ಕೊಂಡಿದೆ. ಇವತ್ತು ಪಾಕಿಸ್ತಾನದ ಮೇಲೆ ಹತ್ರ 10 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ. ಆ 10 ಲಕ್ಷ ಹಣವನ್ನ ತಗೊಂಡು ಅಭಿವೃದ್ಧಿ ಮಾಡಿದ್ರೆ ಇವತ್ತು ಪಾಕಿಸ್ತಾನಕ್ಕೆ ಇಂಥ ಗತಿ ಬರ್ತಾ ಇರಲಿಲ್ಲೇನೋ. ಇವತ್ತು ಇಡೀ ಪಾಕಿಸ್ತಾನದ ಜನರ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದೆಲ್ಲದರ ನಡುವೆ ಭಾರತ ನಡೆಸಿದ ದಾಳಿಯಲ್ಲಿ ಮೃತಪಟ್ಟಂತ ಉಗ್ರರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡೋದಕ್ಕೆ ಘೋಷಣೆ ಮಾಡಿದೆ. ಆ ಹಣ ಜಮೆ ಆಗ್ತಿರೋದು ಮಾತ್ರ ಉಗ್ರನ ಅಕೌಂಟ್ಗೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಪರಿಹಾರ. ಉಗ್ರ ನಾಯಕ ಅಜರ್ ಕೈಗೆ 14 ಕೋಟಿ ರೂಪಾಯಿ. ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ನೆತ್ತಿ ಸೀಳಿದ ಉಗ್ರರ ವಿರುದ್ಧ ಕೈಗೊಳ್ಳೋಕೆ ಮುಂದಾದ ಪ್ರತಿಕಾರವೇ ಆಪರೇಷನ್ ಸಿಂಧು. ಮೇ 7ರಂದು ನಡುರಾತ್ರಿ ಪಾಕ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಭಾರತದ ವಾಯುದಳ. ಆಗ ಪಾಕಿಸ್ತಾನದಲ್ಲಿದ್ದ 4 ಹಾಗೂ ಪಿಒಕೆಯಲ್ಲಿನ 5 ಭಯೋತ್ಪಾದಕರ ನೆಲೆಗಳು ಭಾರತದ ಬಾಂಬ್ ದಾಳಿಗೆ ಡಮ್ಡಮಾರ್. ಪಾಕ್ ಪ್ರೇರಿತ ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೋ ಆ ಎಲ್ಲದರ ಬಗ್ಗೆ ಗುಪ್ತಚರ ಮಾಹಿತಿ ಪಡೆದಿದ್ದ ಭಾರತ ಉಗ್ರರ ನೆಲೆಗಳಿಗೆ ಗುರಿ ಇಟ್ಟಿ ಉಡಾಯಿಸಿದೆ. ಆಗ 9 ಉಗ್ರ ಅಡ್ಡಿಗಳ ಮೇಲೆ ನಡೆದ ಭಾರತದ ವಾಯುದಾಳಿಯಲ್ಲಿ ಸತ್ತವರು 100ಕ್ಕೂ ಹೆಚ್ಚು ಉಗ್ರರು. ಇದರಲ್ಲಿ ಭಾರತ ಪ್ರಮುಖವಾಗಿ ಟಾರ್ಗೆಟ್ ಮಾಡಿತ್ತು ಬಹವಲ್ಪುರದಲ್ಲಿನ ಜಾಮಿಯಾ ಮಸ್ಜಿದ್ ಸುಬಾನ್ ಅಲ್ಲಾ ಕಟ್ಟಡವನ್ನ. ಇಟ್ಟ ಗುರಿ ಮಿಸ್ ಆಗಲೇ ಇಲ್ಲ. ಭಾರತದ ಕರಾರು ವಾಕ್ ಮಿಸೈಲ್ ಅಟ್ಯಾಕ್ಗೆ ಖತಮ್ ಆಗಿದ್ದು 14 ಉಗ್ರರು. ಇದರಲ್ಲಿ ಜೈಷ್ ಇ ಮೊಹಮ್ಮದ್ನ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರಿ, ಆಕೆ ಪತಿ, ಅಜರ್ ಸೋದರ ಸೊಸೆ ಕುಟುಂಬ ಸೇರಿದಂತೆ ಆಗ ಕಲಸಾಗಿದ್ದು 14 ಜನರ ಸಂಬಂಧಿಕರು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪುಡಿಗಟ್ಟಿದ್ದು 9 ಉಗ್ರ ನೆಲೆಗಳು. ಮುರಿಡ್ಕೆ ಮೇಲಿನ ದಾಳಿಯಲ್ಲಿ ಲಷ್ಕರ್ ಇ ತೊಯ್ಬಾದ ಮರ್ಕಜ್ ತೈಬಾ ಉಗ್ರ ನೆಲೆ, ಬಹವಲ್ಪುರದಲ್ಲಿನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮರ್ಕಜ್ ಸುಬಾನಲ್ಲಾ, ಸಿಯಾಲ್ಕೋಟ್ನಲ್ಲಿನ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೆಹಮುನಾ ಜೊತಾ ಫೆಸಿಲಿಟಿ ಭಾರತದ ದಾಳಿಗೆ ಧ್ವಂಸಗೊಂಡಿದೆ. ಮುರಿಡ್ಕೆ ಉಗ್ರನೆಲೆ ಮೇಲಿನ ದಾಳಿಯಲ್ಲಿ ಬಲಿಯಾಗಿದ್ದು ಜಾಗತಿಕ ಭಯೋತ್ಪಾದಕರ ಪಟ್ಟಿಯಲ್ಲಿರುವ ಎಲ್ಇಟಿ ಕಮಾಂಡರ್ ಅಬ್ದುಲ್ ರಾಫ್. ಮುರಿಡ್ಕೆಯಲ್ಲಿ ನಡೆದ ಅಬ್ದುಲ್ ರಾಫ್ ಹಾಗೂ ಇತರೆ ಉಗ್ರರ ಅಂತ್ಯಸಂಸ್ಕಾರದ ವೇಳೆ ಭಾಗಿಯಾಗಿದ್ದು ಪಾಕ್ನ ಹಿರಿಯ ಸೇನಾಧಿಕಾರಿಗಳು. ಇದೇ ಪಾಕ್ ಸೇನೆಗೂ ಉಗ್ರರಿಗೂ ಇರುವ ಲಿಂಕ್ ಅನ್ನ ಬಹಿರಂಗಪಡಿಸಿದ್ದು ಭಾರತಕ್ಕೂ ವಿಶ್ವದ ಎದುರು ಪಾಕ್ ಡಬಲ್ ಆಕ್ಟಿಂಗ್ ಅನ್ನ ನಿರೂಪಿಸೋಕೆ ಸಾಧ್ಯವಾಗಿತ್ತು. ದಿಕ್ಕೆಟ್ಟ ಕುಟುಂಬಕ್ಕೆ ಮಸೂದೆ ವಾರಸುದಾರ. ಅಜರ್ಗೆ ಇದೀಗ 14 ಕೋಟಿ ರೂಪಾಯಿ ಪರಿಹಾರ. ಇನ್ನು ಮೃತ ಉಗ್ರರ ಮೇಲೆ ಇನ್ನಷ್ಟು ಅನುಕಂಪ ತೋರಿದೆ ಪಾಕ್ ಸರ್ಕಾರ. ಭಾರತದ ದಾಳಿಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಪ್ರಕಟಿಸಿದೆ ಪಾಕ್ ಸರ್ಕಾರ. ಮೃತಪಟ್ಟ ಅಜರ್ ಮಸೂದ್ನ 14 ಸಂಬಂಧಿಕರ ಸಾವಿಗೆ ಈಗ ಅನೌನ್ಸ್ ಆಗಿದ್ದು 14 ಕೋಟಿ ರೂಪಾಯಿ. ಮೃತರಿಗೆ ಇನ್ಯಾರು ದಿಕ್ಕರಿಸೇ ಇಲ್ಲದ ಕಾರಣ ಈ ಪರಿಹಾರ ಹಣಕ್ಕೆ ಅಜರ್ ಮಸೂದೆ ವಾರಸುದಾರ. ದಟ್ ಮೀನ್ಸ್ ಈ ಹಣ ಇನ್ನಷ್ಟು ರಕ್ತ ಹರಿಸೋಕೆ ಬಳಕೆ ಫೇಕ್. ಇಷ್ಟು ಮಾತ್ರವಲ್ಲ, ಅವತ್ತು ಭಾರತದ ದಾಳಿಗೆ ಒಡಿಸಾದ ಉಗ್ರರ ನೆಲೆಯಲ್ಲಿನ ಕಟ್ಟಡಗಳು ಇದೀಗ ಅದನ್ನ ರಿಪೇರಿ ಮಾಡಿಸಿಕೊಡೋಕೆ ಮುಂದಾಗಿದೆ ಪಾಕ್ ಸರ್ಕಾರ. ಅದೇ ಸ್ಥಳದಲ್ಲಿ ಕಟ್ಟಡ ಹೊಸದಾಗಿ ಕಟ್ಟಲಾಗುತ್ತೋ ಅಥವಾ ಪರ್ಯಾಯವಾಗಿ ಬೇರೆಡೆ ಕಟ್ಟಡ ಕಟ್ಟಿಕೊಡಲಾಗುತ್ತೋ ಗೊತ್ತಿಲ್ಲ. ಭಾರತವು ಈ ಬಗ್ಗೆ ಹದ್ದಿನ ಕಣ್ಣಿನಿಂದ ನಿಗಾ ಇಟ್ಟಿದೆ. ಮತ್ತೆ ದಾಳಿ ನಡೆಸೋಕೆ ಈ ಇನ್ಫಾರ್ಮೇಷನ್ ಬೇಕಲ್ವಾ?
ಒಟ್ಟಾರೆ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರಲ್ಲ ಹಾಗೆ ಸರ್ಕಾರ ಎಣಿಸೋಕೆ ಪಾಕ್ ಹತ್ತಿರ ಕಾಸಿಲ್ಲ. ವಿಶ್ವದ ಎದುರು ಭಿಕ್ಷೆ ಬೇಡೋ ಸ್ಥಿತಿಯಲ್ಲಿರುವ ಬೆಕ್ಕರ್ ಪಾಕ್ ಈಗ ಸತ್ತ ಉಗ್ರರ ಕುಟುಂಬಕ್ಕೆ ಕೋಟಿ ಕೋಟಿ ಪರಿಹಾರದ ಹಣವನ್ನ ಸುರಿತಾ ಇದೆ. ಪ್ರಗತಿಪರ ದೇಶಗಳು ಯಾವುದಾದ್ರೂ ಕಾರ್ಖಾನೆಗೋ ಪ್ರಗತಿ ಚಟುವಟಿಕೆಗಳಿಗೋ ಬಂಡವಾಳ ಸುರಿದ್ರೆ ಈ ಪಾಪಿ ಪಾಕಿಸ್ತಾನ ನೋಡಿದ್ರೆ ಭಯೋತ್ಪಾದಕರಿಗೆ ಧಾರಾಳವಾಗಿ ಹಣವನ್ನ ನೀಡುತ್ತಿದೆ. ಇದರ ಹಣೆ ಬರವೇ ಇಷ್ಟು. ಪಾಕಿಸ್ತಾನ ಭಾರತದ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಿ ಕಾಲ್ ಕೆರೆದುಕೊಂಡು ಮುಂದಾಗಿತ್ತು. ಆದರೆ ಪಾಕಿಸ್ತಾನದಲ್ಲಿ ರಾಜಕೀಯ ಮುಖಂಡರಿಗೂ ಸೇನಾ ಅಧಿಕಾರಿಗಳಿಗೂ ತಾಳ ಮೇಳಾನೆ ತಪ್ಪು ಹೋಗಿತ್ತು. ಒಂದ್ ರೀತಿ ಕಂಪ್ಲೀಟ್ ಆದ ಅರಾಜಕತೆ. ಆದರೆ ಭಾರತ ಒಗ್ಗಟ್ಟಿನ ಹೋರಾಟವನ್ನ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಮಾಡಬೇಕು ಅನ್ನೋದರ ರೂಪುರೇಷೆಯನ್ನ ಪಕ್ಕಾ ಪ್ಲಾನ್ ರೀತಿಯಲ್ಲಿ ರೂಪಿಸಿಕೊಂಡಿತ್ತು. ಅದರಲ್ಲೂ ಪ್ರಮುಖವಾಗಿ ದೇಶದ ಮುಂದಾಳತ್ವವನ್ನು ವಹಿಸಿರುವ ಸರ್ಕಾರದ ಪ್ರತಿನಿಧಿಗಳು ಹಾಗೆ ಆಯಕಟ್ಟಿನ ಜಾಗದಲ್ಲಿ ಕೂತಿರುವ ಅಧಿಕಾರಿಗಳು ಯಾವ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧ, ಅದರಲ್ಲೂ ಪಾಕಿಸ್ತಾನ ಪೋಷಿತ ಉಗ್ರರ ವಿರುದ್ಧದ ಈ ಆಪರೇಷನ್ ಸಿಂಧೂರದ ಭಾಗವಾಗಿ ಸಿದ್ಧರಾಗಿದ್ರು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊಟ್ಟ ಮೊದಲಿಗರಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ರು. ಇಡೀ ದೇಶ ಹಾಗೆ ಪಕ್ಕದ ಪಾಕಿಸ್ತಾನ ಕೂಡ ಭಾರತ ಒಂದು ಯುದ್ಧದ ತಾಲೀಮಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ ಅನ್ನೋ ಭ್ರಮೆಯಲ್ಲೇ ಇತ್ತು. ಮೋದಿ ಪ್ಲಾನ್ ಏನು ಅಂತ ಪಾಕಿಸ್ತಾನಕ್ಕೆ ಗೊತ್ತೇ ಆಗ್ಲಿಲ್ಲ. ಮಾಕ್ ಡ್ರಿಲ್ ತಾನೇ ಮಾಡಿದ್ರೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮೈ ಮರೆತಿತ್ತು ಪಾಕಿಸ್ತಾನ. ಮಾಕ್ ಡ್ರಿಲ್ಗೂ ಮೊದಲೇ ದಾಳಿಯನ್ನ ಮಾಡಿಸಿಬಿಟ್ರು ಪ್ರಧಾನಿ ನರೇಂದ್ರ ಮೋದಿ. ಬೆಳಗಾಗಿ ಎದ್ದು ಮಾಕ್ ಡ್ರಿಲ್ ನಡೆಯುತ್ತೆ ಅಂತ ಅನ್ಕೊಂಡಿದ್ದವರಿಗೆ ಮಧ್ಯರಾತ್ರಿಯಲ್ಲೇ ಸೂರ್ಯನ ದರ್ಶನವನ್ನ, ಸೂರ್ಯನ ಬೆಳಕಿಗಿಂತ ಪ್ರಖರವಾದ ಬೆಳಕನ್ನ ಸ್ಫೋಟಕಗಳ ಮೂಲಕ ತೋರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇನ್ಫ್ಯಾಕ್ಟ್ ಈ ಇಡೀ ಆಪರೇಷನ್ ಸಿಂಧೂರ ಇದಕ್ಕೆ ನಾಮಕರಣ ಮಾಡಿದ್ದೇ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಮಾತಿದೆ. ಪಾಕಿಸ್ತಾನ ದಾಳಿಗೆ ಯತ್ನಿಸಿದಾಗಲೂ ಕೂಡ ನಿರಂತರವಾಗಿ ಸಭೆಗಳ ಮೇಲೆ ಸಭೆಯನ್ನ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದರ ಜೊತೆಗೆ ಅನೇಕ ಪೂರ್ವ ನಿಯೋಜಿತ ವಿದೇಶ ಪ್ರವಾಸವಿದ್ರೂ ಕೂಡ ಅದೆಲ್ಲವನ್ನ ಬದಿಗಿಟ್ಟು ದೇಶದ ಹೋರಾಟವೇ ಮೊದಲು ಅಂತ ಹೇಳಿ ಮುಂಚೂಣಿಯಲ್ಲಿ ನಿಂತು ಇಡೀ ಸೈನ್ಯವನ್ನ ಹಾಗೆ ರಾಜಕೀಯ ಟೀಮ್ ಅನ್ನ ರೆಡಿ ಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ. ಎರಡನೆಯದಾಗಿ ರಾಜನಾಥ್ ಸಿಂಗ್ ದೇಶದ ರಕ್ಷಣಾ ಸಚಿವರು ರಕ್ಷಾ ಕವಚದಂತೆ ಫುಲ್ ಅಲರ್ಟ್ ಮೋಡ್ನಲ್ಲಿ ಇದ್ದದನ್ನ ನಾವು ಗಮನಿಸಬಹುದು. ಮೂರು ಸೇನೆಗಳ ಜೊತೆಯಲ್ಲಿ ನಿರಂತರವಾಗಿ ಸಭೆಗಳನ್ನ ನಡೆಸಿ ಯುದ್ಧದ ರಣನೀತಿಯನ್ನ ಹೆಣೆದಿದ್ರು ರಾಜನಾಥ್ ಸಿಂಗ್. ಕಾಲಕಾಲಕ್ಕೆ ಪ್ಲಾನ್ಗಳನ್ನ ಬದಲಾವಣೆ ಮಾಡುವ ಮೂಲಕ ಪಾಕಿಸ್ತಾನ ಎಷ್ಟೇ ತಲೆ ಕೆಡಿಸಿಕೊಂಡು ಯೋಚನೆ ಮಾಡಿದ್ರು ಭಾರತದ ಪ್ಲಾನಿಂಗ್ ಗೊತ್ತಾಗದಂತೆ ವರ್ಕ್ ಮಾಡಿದ್ರು ನಮ್ಮ ರಕ್ಷಣಾ ಸಚಿವರು. ಮೂರನೆಯವರು ಅಜಿತ್ ದೋವಲ್, NSA ಅಜಿತ್ ದೋವಲ್ ಅವರನ್ನ ಜೇಮ್ಸ್ ಬಾಂಡ್ ಅಂತ ಕರೆಯಲಾಗುತ್ತೆ. ಥೇಟ್ ಜೇಮ್ಸ್ ಬಾಂಡ್ ರೀತಿಯಲ್ಲೇ ಕೆಲಸ ಮಾಡಿದ್ರು ಅಜಿತ್ ದೋವಲ್. ಇವರು ಯಾವಾಗ ಯಾರನ್ನ ಭೇಟಿಯಾಗ್ತಿದ್ರು, ಯಾವ ರೀತಿಯಾದ ಮಾತುಕತೆಯನ್ನ ನಡೆಸ್ತಾ ಇದ್ರು, ಮಾತುಕತೆಯಲ್ಲಿ ಎಂಥ ಖತರ್ನಾಕ್ ಪ್ಲಾನ್ ಅನ್ನ ಪಾಕಿಸ್ತಾನದ ಉಗ್ರರ ವಿರುದ್ಧದ ಪ್ಲಾನ್ ಅನ್ನ ನೀಡ್ತಾ ಇದ್ರು ಅನ್ನೋದು ಮೂರನೇ ವ್ಯಕ್ತಿ ಕೂಡ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರನ್ನ ಜೇಮ್ಸ್ ಬಾಂಡ್ ಅಂತ ಕರೆಯಲಾಗುತ್ತೆ. ಮೋದಿ ಅವರು ನಡೆಸಿದ ಪ್ರತಿ ಮೀಟಿಂಗ್ನಲ್ಲೂ ಕೂಡ ಇವರು ಇದ್ದೇ ಇರ್ತಾ ಇದ್ರು. ಎಲ್ಲ ಸಭೆಗಳ ಬಳಿಕ ಮತ್ತೆ ಪ್ರತ್ಯೇಕವಾಗಿ ಪ್ರಧಾನಿಗಳು ಹಾಗೆ ದೋವಲ್ ಅವರು ಚರ್ಚೆ ಮಾಡಿದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಇವರೆಲ್ಲರ ಜೊತೆಯಲ್ಲಿ ನಮ್ಮ ಸೇನಾ ವಿಭಾಗ, ಭಾರತೀಯ ಸೇನೆಯ ಮೂರೂ ವಿಭಾಗದ ಮುಖ್ಯಸ್ಥರು ಕೂಡ ನಿರಂತರವಾಗಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು, ಪ್ಲಾನಿಂಗ್ನಲ್ಲಿ ಭಾಗಿಯಾಗಿದ್ರು. ಇದೆಲ್ಲದರ ಉಸ್ತುವಾರಿ ಅನ್ನೋ ರೀತಿಯಲ್ಲಿ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಪಾಕಿಸ್ತಾನ ಪೋಷಿತ ಉಗ್ರರ ವಿರುದ್ಧದ ದಾಳಿಗೆ ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡೇ ಅಖಾಡಕ್ಕಿಳಿದಿದ್ರು ಚೌಹಾಣ್ ಅವರು. ಮೂರು ಸೇನೆಗಳನ್ನ ಲೀಡ್ ಮಾಡಿದ್ದೆ CDS ಚೌಹಾಣ್. ಹಾಗಾಗಿ ಮೂರೂ ಸೇನೆ ಮಧ್ಯೆ ಹೊಂದಾಣಿಕೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಹೀಗಾಗಿನೇ ಕೇವಲ 4 ದಿನದಲ್ಲಿ ಪಾಕಿಸ್ತಾನದ ಎಲ್ಲಾ ಶಸ್ತ್ರಾಸ್ತ್ರಗಳು ಕೂಡ ಪುಡಿಯಾಗಿ ಹೋಯಿತು. ಶಸ್ತ್ರಗಳನ್ನ ತ್ಯಾಗ ಮಾಡಿ ಕದನ ವಿರಾಮಕ್ಕೆ ಭಿಕ್ಷೆ ಬೇಡಿತು ಪಾಕಿಸ್ತಾನ. ಇವರ ಜೊತೆಯಲ್ಲಿ ಜನರಲ್ ಉಪೇಂದ್ರ ದ್ವಿವೇದಿ, ಭಾರತೀಯ ಭೂಸೇನೆಯ ಮುಖ್ಯಸ್ಥರು. ಪಹಲ್ಗಾವ್ ದಾಳಿಯಾದ ಮರುದಿನವೇ ಪಹಲ್ಗಾವ್ಗೆನೆ ಹೋಗಿದ್ರು ಉಪೇಂದ್ರ ದ್ವಿವೇದಿ. ಕೇವಲ ಇಷ್ಟು ಮಾತ್ರವಲ್ಲ, ಉಪೇಂದ್ರ ದ್ವಿವೇದಿ ಅವರು ಭೂಸೇನೆಯ 30ನೇ ಮುಖ್ಯಸ್ಥರು.
ಇದರ ಜೊತೆಗೆ ಪಾಕಿಸ್ತಾನದ ಹಲವು ದಾಳಿ ಅದನ್ನ ಹತ್ತಿಕ್ಕೋಕೆ ನೆರವಾದವರೇ ದ್ವಿವೇದಿ ಅವರು. ಪೂರ್ಣ ಯುದ್ಧಕ್ಕೂ ಕೂಡ ಯೋಧರನ್ನ ಸಿದ್ಧಪಡಿಸಿ ಇಟ್ಕೊಂಡಿದ್ರು ಭೂಸೇನೆಯ ಮುಖ್ಯಸ್ಥರು. ಹಾಗೆ ನಮ್ಮ ಏರ್ ಫೋರ್ಸ್ ಏರ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್, ಭಾರತೀಯ ವಾಯುಸೇನೆಯ ಮುಖ್ಯಸ್ಥರು ಇವರು. ಪಾಕಿಸ್ತಾನದ 9 ಉಗ್ರರ ಕ್ಯಾಂಪ್ಗಳ ಮೇಲೆ ವಾಯುಸೇನೆ ದಾಳಿ ಮಾಡಿತು. ಪಹಲ್ಗಾಮ್ ದಾಳಿ ಬಳಿಕ ಭಾರತದ ಮೊದಲ ಏರ್ ಸ್ಟ್ರೈಕ್ ಇದು. ಮಿಸೈಲ್ ಹಾಗೂ ಡ್ರೋನ್ನ ಸಹಾಯದಿಂದ ಅಟ್ಯಾಕ್ ಮಾಡಿತು ನಮ್ಮ ವಾಯುಸೇನೆ. ಈ ದಾಳಿಯಲ್ಲಿ ವಾಯುಸೇನೆಯ ಭೂಮಿಕೆ ಅತಿ ದೊಡ್ಡದಾಗಿತ್ತು. ಅಡ್ಮಿರಲ್ ದಿನೇಶ್ ತ್ರಿಪಾಠಿ ನೌಕಾಸೇನೆಯ ಮುಖ್ಯಸ್ಥರು. ನೌಕಾಪಡೆ ಕೂಡ ಈ ಬಾರಿಯ ಭಾರತದ ಪ್ರತಿರೋಧದಲ್ಲಿ ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸಿತು. ನೌಕಾಸೇನೆ ಫುಲ್ ಆಕ್ಷನ್ ಮೋಡ್ನಲ್ಲಿತ್ತು. ಪಹಲ್ಗಾಮ್ ದಾಳಿಯಾದ ಮರುದಿನವೇ ಅರಬ್ಬಿ ಸಮುದ್ರಕ್ಕಿಳಿದಿತ್ತು ಐಎನ್ಎಸ್ ವಿಕ್ರಾಂತ್. ಯುದ್ಧದ ತಾಲೀಮ್ನಲ್ಲಿ ಬ್ಯುಸಿಯಾಗಿತ್ತು ಐಎನ್ಎಸ್ ವಿಕ್ರಾಂತ್. ಪಾಕಿಸ್ತಾನ ಚೂರು ಬಾಲ ಬಿಚ್ಚಿದ್ರೆ ಕರಾಚಿಯ ಪೋರ್ಟ್ ಅನ್ನ ಹೊಡೆದು ಉರುಳಿಸಲಿಕ್ಕೆ ಸರ್ವಸನ್ನದ್ದವಾಗಿತ್ತು ನಮ್ಮ ನೌಕಾಪಡೆ. ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಭರ್ಜರಿ ಕೆಲಸವನ್ನ ಮಾಡಿದ್ರು, ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಇಷ್ಟು ಮಾತ್ರವಲ್ಲ, ಪೂರ್ಣ ಪ್ರಮಾಣದ ಯುದ್ಧಕ್ಕೂ ಕೂಡ ಆಕ್ರಮಣಕಾರಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಇವರ ನೇತೃತ್ವದಲ್ಲಿ ನೌಕಾಪಡೆ. ಪಾಕಿಸ್ತಾನದ ಹಲವು ಬಂದರುಗಳನ್ನ ಟಾರ್ಗೆಟ್ ಮಾಡಿ ಅಲರ್ಟ್ ಮೋಡ್ನಲ್ಲಿತ್ತು ನಮ್ಮ ನೌಕಾಪಡೆ. ಕರಾಚಿ ಬಂದರು ಈ ಟಾರ್ಗೆಟ್ಗಳ ಪೈಕಿ ಅತ್ಯಂತ ಪ್ರಮುಖವಾದ ಟಾರ್ಗೆಟ್ ಆಗಿತ್ತು. ಭಾರತೀಯ ಸೇನಾ ಬಲವನ್ನ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಪರೇಷನ್ ಸಿಂಧೂರ. ಪಾಕ್ ವಿರುದ್ಧ ಭಾರತೀಯ ಸೇನೆ ನೀಡಿದಂತ ದಿಟ್ಟ ನಿಖರ ದಾಳಿ ವಿಶ್ವದ ಉಬ್ಬೇರುವಂತೆ ಮಾಡಿದೆ. ಹಿಂದೂಸ್ತಾನ ಇದೀಗ ಸೂಪರ್ ಸೋನಿಕ್ ದೇಶ ಆಗಿದೆ. ಇಂಡಿಯನ್ ಆರ್ಮಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತಿನ ಹಲವು ರಾಷ್ಟ್ರಗಳು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅಣ್ವಸ್ತ್ರ ದಾಳಿ ಬೆದರಿಕೆಗೂ ಬಗ್ಗದ ಭಾರತದ ಬತ್ತಳಿಕೆಯಲ್ಲಿ ಎಂತಹ ಬ್ರಹ್ಮಾಸ್ತ್ರಗಳಿದೆ ಗೊತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ರಿಪೋರ್ಟ್. ಆಪರೇಷನ್ ಸಿಂಧೂರ, ಭಾರತದ ಮಿಲಿಟರಿ ಸೂಪರ್. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ, ಪಾಕ್ ಆಟಂ ಬಾಂಬ್ ಡೋಸ್. ಆಪರೇಷನ್ ಸಿಂಧೂರ ಪಹಲ್ಗಾಮ್ ಪ್ರತಿಕಾರಕ್ಕೆ ನಡೆದ ಕಾರ್ಯಾಚರಣೆ. ಈ ಆಪರೇಷನ್ ಮೂಲಕ ಭಾರತ ಉಗ್ರರನ್ನ ಹುಡುಕಿ ಹೊಡೆಯುವ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶ ನೀಡಿದೆ. ಭಾರತದ ಭದ್ರತಾ ಪಡೆಗಳ ಗರ್ಜನೆ ಕುತಂತ್ರ ರೂಪಿಸುವ ರಾವಲ್ಪಿಂಡಿ ನಗರದವರೆಗೂ ತಲುಪಿದೆ. ಎಸ್, ಭಾರತದ ಭದ್ರತಾ ಪಡೆಗಳ ಕಾರ್ಯಾಚರಣೆಯನ್ನ ಕೇವಲ ಪಾಕಿಸ್ತಾನದ ಗಡಿಗೆ ಸೀಮಿತ ಮಾಡಲಿಲ್ಲ. ನಮ್ಮ ಸೇನೆಯ ಗರ್ಜನೆ ಪಾಕಿಸ್ತಾನದ ರಾವಲ್ಪಿಂಡಿಯವರೆಗೂ ತಲುಪಿದೆ. ಈ ರಾವಲ್ಪಿಂಡಿಯಲ್ಲೇ ಭಾರತದ ವಿರುದ್ಧ ಪಾಕಿಸ್ತಾನ ತನ್ನ ಎಲ್ಲ ಕುತಂತ್ರವನ್ನ ಹೆಣೆಯುತ್ತೆ. ಇಲ್ಲಿನ ಮುಖ್ಯ ಕಚೇರಿವರೆಗೂ ಸಂದೇಶ ರವಾನೆಯಾಗಿದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಎಸಗಿದ ಕೃತ್ಯಕ್ಕೆ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಸರಿಯಾದ ಬೆಲೆ ತೆತ್ತಿದೆ. ಈ ಸಂದೇಶ ವಿಶ್ವಕ್ಕೆ ಸಾರಿದ್ದು ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತದ ಮಿಲಿಟರಿ ಸೂಪರ್ ಪವರ್ ಆಗಿ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದೆ. ಅಣ್ವಸ್ತ್ರಕ್ಕೂ ಜಗ್ಗದ ಭಾರತ ಪಾಕ್ನ ಅಟಂ ಬಾಂಬ್ ಟೂಸ್ ಮಾಡಿದೆ. ಮೇ 7ರಿಂದ ಮೇ 10ರೊಳಗಿನ 3 ದಿನಗಳಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿದೆ. ಅಣ್ವಸ್ತ್ರ ಶಕ್ತ ಪಾಕಿಸ್ತಾನದ 11 ಏರ್ ಬೇಸ್ಗಳು ಒಡೀಸ್ ಮಾಡಿದೆ. ಪಾಕ್ ಮೇಲೆ ನಿಖರ ದಾಳಿ ಮಾಡಿದ ಐಎಎಫ್ಗೆ ಯಾರೂ ಇಲ್ಲ ಸರಿಸಾಟಿ ಎಂಬ ಚರ್ಚೆ ಶುರುವಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಜಗತ್ತೇ ಅಚ್ಚರಿಯಾಗಿದೆ. ಪಾಕ್ ಡ್ರೋನ್ ಮಿಸೈಲ್ಗಳನ್ನ ಆಕಾಶ ಪುಡಿಗಟ್ಟಿದೆ. ಆಕಾಶ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು, ಡ್ರೋನ್ ಡಿಟೆಕ್ಟ್, ಡಿಟೇರ್, ಡಿಸ್ಟ್ರಾಯ್ ಸಿಸ್ಟಮ್, ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಸಿಕ್ಕಾಪಟ್ಟೆ ಬೇಡಿಕೆ ಸಿಕ್ಕಿದೆ. ಭಾರತದ ನೇವಿಯನ್ನ ನೋಡಿ ಪಾಕಿಸ್ತಾನ ಅಡಗಿ ಕೂತಿದೆ. 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸಬ್ಮರಿಯನ್ಗಳ ಶಕ್ತಿ ಅನಾವರಣವಾಗಿದೆ. ಒಟ್ಟಾರೆ ಭಾರತೀಯ ಸೇನೆಯ ಸೂಪರ್ ಪವರ್ ಆರ್ಭಟಕ್ಕೆ ಇಡೀ ವಿಶ್ವವೇ ಅಚ್ಚರಿಗೊಂಡಿದೆ. ಆಪರೇಷನ್ ಸಿಂಧೂರ್ ಮೂಲಕ ಇಂಡಿಯನ್ ಆರ್ಮಿ ಓರ್ವ ರಾಷ್ಟ್ರಗಳ ನಿದ್ದೆಯನ್ನ ಕದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೆಲ್ಲ ನೋಡ್ತಾ ಇದ್ರೆ ಹೆಮ್ಮೆ ಅನ್ಸುತ್ತೆ ನಮಗೆ. ನಮ್ಮ ಬ್ರಹ್ಮೋಸ್ನ ಕೆಪಾಸಿಟಿ ಏನು ಅನ್ನೋದು ಗೊತ್ತಾಗಿ ಇವತ್ತು ಹಲವು ದೇಶಗಳು ಬೇಡಿಕೆಯನ್ನ ಇಟ್ಟಿದೆ. ಪ್ಲೀಸ್ ನಮಗೂ ಕೂಡ ಈ ಬ್ರಹ್ಮೋಸ್ ಅನ್ನ ಕೊಡಿ ಅಂತ. ಯಾಕಂದ್ರೆ ಆ ದೇಶದಲ್ಲಿ ಮುಂದೊಂದು ದಿನ
ಯುದ್ಧ ನಡೆಯುವ ಸಂಭಾವನೆಗಳಿದೆ. ಶತ್ರು ರಾಷ್ಟ್ರಗಳು ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು. ಈ ಭಯ ಇದೆ. ಆ ಭಯ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಈ ಬ್ರಹ್ಮೋಸ್ ಅತ್ಯವಶ್ಯಕ. ಯಾರೆಲ್ಲ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಂದ್ರೆ ಫಿಲಿಪೈನ್ಸ್ ಕೇಳ್ತಾ ಇದೆ. ಮೊದಲು ಬ್ರಹ್ಮೋಸ್ ನ ತಾಕತ್ ಏನು ಅಂತ ಗೊತ್ತಾಗ್ತಾ ಇದ್ದಂತೆ ಫಸ್ಟ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದು ಫಿಲಿಪೈನ್ಸ್ ರಾಷ್ಟ್ರ. ಅದಾದ ಬಳಿಕ ಇಂಡೋನೇಷ್ಯಾ ಕೂಡ ನಮಗೂ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ. ಇದಾದ್ಮೇಲೆ ವಿಯೆಟ್ನಾಂ ನಮಗೆ ಅತ್ಯವಶ್ಯಕವಾಯಿತು ಬ್ರಹ್ಮೋಸ್, ನಮಗೂ ಕೊಡಿ ಪ್ಲೀಸ್ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಮಲೇಷ್ಯಾ ಕೂಡ ಇದನ್ನ ಡಿಮ್ಯಾಂಡ್ ಇಟ್ಟಿದೆ. ಥೈಲ್ಯಾಂಡ್ ಇದು ಕೂಡ ಕೇಳ್ಕೊಂಡಿದೆ. ಸಿಂಗಾಪುರ ನಮಗೂ ಬೇಕು ಅಂತ ಹೇಳ್ತಾ ಇದೆ. ಬ್ರುನೈ ನಮಗೂ ಕೊಡಿ, ಬೇರೆಯವರು ಕೊಡ್ತಾ ಇದ್ದೀರಾ ನಮಗೂ ಕೂಡ ಕೊಡಿ ಅಂತ ಕೇಳ್ತಾ ಇದೆ. ಇನ್ನು ಬ್ರೆಜಿಲ್ ನೋಡಿ, ಬ್ರೆಜಿಲ್ ಕೂಡ ಬ್ರಹ್ಮೋಸ್ ಮೇಲೆ ಕಣ್ಣು ಹಾಕಿದೆ, ನಮಗ್ ಬೇಕೇ ಬೇಕಿದು ಅಂತೇಳಿ. ಇನ್ನು ಚಿಲಿ ಕೂಡ ನಮಗೆ ಇದನ್ನ ಕೊಡ್ಲೇಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಅರ್ಜೆಂಟೈನಾ ಜೊತೆಗೆ ವೆನ್ಜುವೆಲಾ ಇವರು ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಈಜಿಪ್ಟ್ ಆಯ್ತು. ನೆಕ್ಸ್ಟ್ ಯಾವ್ದು ಗೊತ್ತಾ ಡಿಮ್ಯಾಂಡ್ ಇಟ್ಟಿರೋದು? ಈಜಿಪ್ಟ್ ಆದ್ಮೇಲೆ ಸೌದಿ ಅರೇಬಿಯಾ ಇದು ನಮಗ್ ಬೇಕು, ಎಷ್ಟಾದ್ರೂ ಪರವಾಗಿಲ್ಲ, ನಾವು ಒಪ್ಪಂದ ಮಾಡ್ಕೊಳ್ತೀವಿ ಫಸ್ಟ್ ಅಂತೇಳಿ ಅವರು ಕೂಡ ಮುಂದಾಗ್ತಾರೆ. ಇದರ ಜೊತೆಗೆ UAE ಕೂಡ ಕೇಳ್ಕೊಳ್ತಾ ಇದೆ, ಕತಾರ್ ಕೂಡ ಕೇಳ್ತಾ ಇದೆ, ದಕ್ಷಿಣ ಆಫ್ರಿಕಾ ಕೂಡ ಕೇಳ್ತಾ ಇದೆ, ಇದರ ಜೊತೆಗೆ ಬಲ್ಗೇರಿಯಾ ಕೂಡ ಕೇಳ್ತಾ ಇದೆ. ಈಗ ಗೊತ್ತಾಗಿರ್ಬೇಕಲ್ವಾ ಬ್ರಹ್ಮೋಸ್ ನ ಕೆಪಾಸಿಟಿ ಏನು ಅನ್ನೋದು. ವೇಗವಾಗಿ ಬೆಳೀತಾ ಇರುವ ಬೆಂಗಳೂರು ಇದೀಗ ಬಿಬಿಎಂಪಿ ಸ್ಥಾನದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನೋ ಸ್ಥಾನಕ್ಕೆ ಲಗ್ಗೆ ಇಡ್ತಾ ಇದೆ. ಹಾಗಾದ್ರೆ ಏನಿದು ಗ್ರೇಟರ್ ಬೆಂಗಳೂರು, ಏನೆಲ್ಲ ಬದಲಾಗತ್ತೆ, ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಬಿಎಂಪಿ ಯುಗಾಂತ್ಯ, ನಾಳೆಯಿಂದ ಗ್ರೇಟರ್ ಬೆಂಗಳೂರು ಆಡಳಿತ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷತೆ. ನಾಳೆಯಿಂದ ಬಿಬಿಎಂಪಿ ಯುಗಾಂತ್ಯವಾಗಲಿದ್ದು ಇನ್ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗಲಿದೆ. 225 ವಾರ್ಡ್ಗಳನ್ನೊಳಗೊಂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ತಲಾ 150 ವಾರ್ಡ್ಗಳನ್ನೊಳಗೊಂಡ 3 ಅಥವಾ 5 ಪಾಲಿಕೆಗಳನ್ನು ರಚಿಸೋ ಸಾಧ್ಯತೆ ಇದೆ. ಹೌದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಬಿಎಂಪಿ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿಕೊಳ್ಳಲು ಅವಕಾಶ ಒದಗಿಸಿದೆ. ಹಾಲಿ 709 ಚದರ ಕಿಲೋಮೀಟರ್ನಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ ಮಾಡಲಾಗುತ್ತಿದೆ. ಹೀಗಾಗಿ ಇನ್ನೂ ಹೆಚ್ಚಿನ ಏರಿಯಾಗಳು ಪ್ರಾಧಿಕಾರಕ್ಕೆ ಸೇರ್ಪಡೆಯಾಗುತ್ತವೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಬಿಬಿಎಂಪಿಯನ್ನ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ ಹಾಗೂ ಬೆಂಗಳೂರು ದಕ್ಷಿಣ ನಗರ ಅಂತ 3 ಪಾಲಿಕೆಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಒಂದೊಂದು ಪಾಲಿಕೆಯು 125 ವಾರ್ಡ್ಗಳನ್ನ ಹೊಂದಿರುತ್ತವೆ. ಸರ್ಕಾರದ ಈ ನಡೆಯನ್ನ ಜನ ಹೇಗೆ ಸ್ವೀಕರಿಸುತ್ತಾರೆ ಅಂತ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಅಂತ ಕರ್ನಾಟಕದಲ್ಲಿ ಅಧಿಕಾರವನ್ನ ಹಿಡಿದ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಾ ಇದೆ. ಆದ್ರೆ 2 ವರ್ಷದಲ್ಲಿ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಕರ್ನಾಟಕಕ್ಕೆ ಸಿದ್ದು ಸರ್ಕಾರ ಕರುಣಿಸಿದ್ದೇನು ನೋಡ್ಕೊಂಬರೋಣ ಬನ್ನಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭರ್ತಿ 2 ವರ್ಷ. ಹಗರಣಗಳ ಮಧ್ಯೆ ಸಿಕ್ಕಿದ್ದು ಸ್ವಲ್ಪ ವರ್ಷ. ಮೇ 20ಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗುತ್ತಿದೆ. ಮೇ 20ರಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ. ಆದರೆ 2 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತವಾದ ಆಡಳಿತ ನೀಡಿದೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಆದರೆ ಸರ್ಕಾರದ ವಿರುದ್ಧ ಕೇಳಿಬಂದ ಆರೋಪಗಳು ಹಲವಾರು. ವಾಲ್ಮೀಕಿ ಹಗರಣದಲ್ಲಿ ಅಂದಿನ ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನೇ ಕೊಟ್ಟರು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದು ವಿರುದ್ಧವೇ ಆರೋಪ ಕೇಳಿಬಂದಿದೆ. ಅಬಕಾರಿ ಹಗರಣದಲ್ಲಿ ಆರ್ಬಿ ತಿಮ್ಮಾಪುರ ಸಿಲುಕಿದ್ರೆ ಗುತ್ತಿಗೆದಾರ ಸಂಘದಿಂದ 60% ಕಮಿಷನ್ ಬಾಂಬ್ ಸಿಡಿಸಿದೆ. ಇತ್ತೀಚೆಗೆ ಸ್ಮಾರ್ಟ್ ಮೀಟರ್ ಹಗರಣವೂ ಕೇಳಿಬಂದಿದೆ. ಶೀಘ್ರವೇ ಸಂಪುಟ ಸರ್ಕಸ್ ಅಂದ್ರು ಸೇಟ್. ನೋಡಿ, 5 ಬೆರಳು ಸರಿ ಸಮಾನ ಅಲ್ಲ. ನಾವು ಒಗ್ಗಟ್ಟಾಗಿರೋದ್ರಿಂದ ಒಂದು ಶಕ್ತಿ ಇರುವಂತದ್ದು. ಆ ಶಕ್ತಿ ಎಲ್ಲೂ ನಾವು ಕುಸಿಯಕ್ಕೆ ಬಿಡಲ್ಲ.
ಹಿರಿಯ ಶಾಸಕರ ವಿಚಾರ ಏನು ಹೇಳ್ತಾ ಇದ್ದೀರಾ, ಅವ್ರಿಗೆ ಆಸೆ ಇದೆಯೋ ಇಲ್ವೋ ಬೇಡ, ಕಾರ್ಯಕರ್ತರಿಗೆ ಆಸೆ ಇದೆ. ನಮ್ಮ ಹಿರಿಯ ಶಾಸಕರು, ನಮ್ಮ ನಾಯಕರುಗಳು ಏನಾದರೂ ಆಗಬೇಕು ಅಂತ ಅವರ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಕ್ಕುತ್ತೆ. ಇತ ಗ್ಯಾರಂಟಿಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಆದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಫುಲ್ ಜೋಶ್ನಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.